ಭಾಗವತ ಸಾರೋದ್ಧಾರ 95ನೇ ಶ್ಲೋಕ. ಯದಸ್ತಿಭಿರ್ನಿರ್ಮಿತ ವಂಶವಂಶ್ಯ ಗುಣಂ ತ್ವಚಾರೋ ಮನಖೈಪಿನಗ್ಧಂ ಚರನ್ನವದ್ವಾರಮಗಾರಮೇತತ್ ವಿನ್ಮೂತ್ರಪೂರ್ಣಂ ಮಧುಪೈತಿ ಕಾನ್ಯಾ. ಯತ್ ಅಸ್ಥಿಭಿಃ ನಿರ್ಮಿತಂ ವಂಶ್ಯ ತೂಣಂ ತ್ವಚಾ ರೋಮನಖೈಃ ಪಿನಗ್ಧಂ ಶರತ್ ಬಿಡಿಸ್ಕೊಳ್ಬೇಕು. ಶರತ್ ನವದ್ವಾರಂ ಅಗಾರಮೇತತ್ ವಿನ್ಮೂತ್ರಪೂರ್ಣಂ ಮತ್ ಉಪೈತಿ ಕಾ ಅನ್ಯ. ಅಂದ್ರೆ ಆ ದೇಹದ ಬಗ್ಗೆ, ಮಲಮೂತ್ರ ಮಾಂಸಾದಿಗಳಿಂದಾಗಿ ನಿರ್ಮಾಣವಾದಂತ ದೇಹ ಏನಿದೆ ಅದರ ಬಗ್ಗೆ ಅವಳು ಧಿಕ್ಕಾರವನ್ನ ಇಲ್ಲಿ ಹಾಕೊಳ್ತಾ ಇದ್ದಾಳೆ. ಯತು ಅಸ್ಥಿಭಿಃ ನಿರ್ಮಿತಂ, ಈ ದೇಹ ಯಾವ ದೇಹ ಈ ಅಸ್ಥಿಗಳಿಂದಾಗಿ, ಅಸ್ಥಿ ಅಂದ್ರೆ ಮೂಳೆಗಳಿಂದ ನಿರ್ಮಿತವಾಗಿದೆ. ವಂಶ ಅಂದ್ರೆ ಇದೊಂದು ಮನೆ ಇದ್ದ ಹಾಗೆ. ಒಂದು ಮನೆ ನಿರ್ಮಾಣ ಆಗ್ಬೇಕು ಅಂತ ಆದ್ರೆ ಆ ಮಧ್ಯ ಅಂದ್ರೆ ಹಿಂದೆ ಎಲ್ಲ ಹಂಚಿನ ಮನೆ ಅದೆಲ್ಲ ಆಗ್ಬೇಕಾದ್ರೆ ಮಧ್ಯದ ದೊಡ್ಡ ತೊಲೆ ಹಾಕಿ ಅದಕ್ಕೆ ಬೇರೆ ಬೇರೆ ಚಿಕ್ಕ ಚಿಕ್ಕ ತೊಲೆಗಳನ್ನ ಹಾಕಿ ಸಣ್ಣ ಸಣ್ಣ ಇವುಗಳನ್ನೆಲ್ಲ ಹಾಕ್ತಾ ಇದ್ರಲ್ಲ, ಹಾಕಿ ಆಮೇಲೆ ಹಂಚನ್ನ ಇಡ್ತಾ ಇದ್ರು. ಅದೇ ರೀತಿಯಲ್ಲಿ ಈ ದೇಹ, ಆ ದೇಹದಲ್ಲೂ ಕೂಡ ಒಂದು ಬಹಳ ಬಲಿಷ್ಠವಾಗಿರತಕ್ಕಂಥ ಮೂಳೆ ಅನ್ನೋ ಆ ಬಲಿಷ್ಠವಾದ ಮೂಳೆಯನ್ನ ಸೇರಿಕೊಂಡು ಬೇರೆ 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 ಸಣ್ಣ ಸಣ್ಣ ಮೂಳೆಗಳು ಅದೆಲ್ಲ ಇರುತ್ತೆ. ಅದರ ಮೇಲೆ ಚರ್ಮ ಮಾಂಸ ಇದೆಲ್ಲ ಇರುವಂಥದ್ದು. ಅದೇ ತರ ಯತು ಅಸ್ಥಿಭಿಃ ನಿರ್ಮಿತಂ, ಅನೇಕ ರೀತಿಯಾಗಿರ್ತಕ್ಕಂಥ ಮೂಳೆಗಳಿಂದ ನಿರ್ಮಿತವಾದದ್ದು ಈ ನಮ್ಮ ದೇಹ. ವಂಶ ಸ್ಥೂಣಂ, ವಂಶ ಮತ್ತು ವಂಶ ಅಂತ ಹೇಳಿದ್ರೆ ಬಿದಿರು. ಅನೇಕ ಒಂದು ಮನೆ ನಿರ್ಮಾಣ ಆಗ್ಬೇಕಾದ್ರೆ ಬೇರೆ ಬೇರೆ ಹಂಚಿನ ಮನೆಗೆ ಹೇಳಿದಾಗ ಅನೇಕ ಬಿದಿರುಗಳನ್ನ ಬ್ಯಾಂಬೂ ಸ್ಟಿಕ್ ಗಳನ್ನ, ಚಿಕ್ಕ ಚಿಕ್ಕ ಸಪೂರದ ಬ್ಯಾಂಬೂ ಸ್ಟಿಕ್ ಗಳನ್ನೆಲ್ಲ ಇಡ್ತಾ ಇದ್ರು. ಹಾಗೆ ವಂಶ ಇನ್ನು ದೀರ್ಘವಾಗಿ ಬಹಳ ಉದ್ದದ ದಪ್ಪದ ವಂಶ ಮತ್ತು ವಂಶ ಅಂತ ಹೇಳಿದ್ರೆ ಚಿಕ್ಕ ಚಿಕ್ಕ ಬಿದಿರುಗಳು, ವಂಶ ಅಂದ್ರೆ ದಪ್ಪದ ದೊಡ್ಡದಾಗಿರ್ತಕ್ಕಂಥ ಉದ್ದವಾಗಿರ್ತಕ್ಕಂಥ ಬಿದಿರುಗಳು ಎಲ್ಲವೂ ಕೂಡ ಬೇಕಾಗತ್ತೆ. ಮತ್ತು ತೂಣ ಅಂತ ಹೇಳಿದ್ರೆ ಕಂಬಗಳು, ಪಿಲ್ಲರ್ಸ್ ಬೇಕು ಅಲ್ವಾ. ಹಿಂದೆಲ್ಲ ಮರದ ಕಂಬಗಳನ್ನೇ ಹಾಕಿ ಮನೆಯಿಂದ ನಿರ್ಮಾಣ ಮಾಡ್ತಾ ಇದ್ರು. ಹಾಗೆ ಅನೇಕ ಕಂಬಗಳು ಅದೆಲ್ಲ ಬೇಕು. ಹಾಗೆ ನಮ್ಮ ಕಾಲೆ ಕಂಬ, ಅಲ್ಲಿ ಕಾಲಿನ ಮೇಲೆ ತೊಡೆ ಉದ್ದದಾಗಿರತಕ್ಕಂಥ ಒಂದು ಮೂಳೆ, ಅದರ ಮೇಲೆ ಎದೆ, ಆ ಬೆನ್ನಿನ ಮೂಳೆ, ಆ ಎದೆ ಮತ್ತು ಬೆನ್ನಿನ ಮೂಳೆಯನ್ನು ಆಶ್ರಯಿಸಿಕೊಂಡು ಬೇರೆ ಬೇರೆ ಮೂಳೆಗಳು ಇದೆಲ್ಲವೂ ಕೂಡ ಇರತಕ್ಕಂಥದ್ದು. ಹೀಗೆ ಇವುಗಳಿಂದ ನಿರ್ಮಿತವಾದದ್ದು. ಅದರ ಮೇಲೆ ತ್ವಚಾ ರೋಮನಖೈಃ ಪಿನಗ್ಧಂ, ಇದು ಏಕಪದ. ಇದು ತ್ವಚಾ ರೋಮನಖೈಃ ಅಂತಿದೆ. ತ್ವಚ ಅಂತ ಮಧ್ಯದಲ್ಲಿ ವಿಭಕ್ತಿ ಇದೆ ಅಲ್ವಾ. ತ್ವಚೋ ತ್ವಚಃ, ತ್ವಚ ಅನ್ನೋದು ತೃತೀಯ ವಿಭಕ್ತಿ ಏಕವಚನ, ಆದ್ರೆ ಸಮಸ್ತ ಪದವೇ. ಕೆಲವೊಮ್ಮೆ ಈ ತರ ವಿಭಕ್ತಿ ಲೋಪ ಆಗದೇನೆ ಸಮಾಸ ಆಗ್ತಕ್ಕಂಥದ್ದು ಕೂಡ ಒಂದು ಕ್ರಮ ಇದೆ. ಉದಾಹರಣೆ ಒಂದು ಮಾತು ಬರುತ್ತೆ, ಯಥಾ ವಾಚಾ ನಿಶಾ ದಿಶಾ ಅಂತ. ವಾಚಾ ನಿಶಾ ದಿಶಾ ಒಂದೇ ಶಬ್ದ. ಹಾಗೆ ಇಲ್ಲೂ ಕೂಡ ತ್ವಚಾ ರೋಮನಖೈಃ ಅಂದ್ರೆ ನಮ್ಮ ತ್ವಚ ಅಂದ್ರೆ ಏನು, ಚರ್ಮದಿಂದಾಗಿ, ರೋಮ ಅಲ್ಲಿ ಅನೇಕ ರೋಮಗಳು, ನಖ ಉಗುರುಗಳು ಅದರಿಂದಾಗಿ ಮುಚ್ಚಲ್ಪಟ್ಟಿದೆ. ಒಳಗಿದ್ದಂತ ಮಾಂಸ, ರಕ್ತ, ಚರ್ಮ, ಮೂಳೆ ಅದೆಲ್ಲವೂ ಕೂಡ ಏನಾಗಿದೆ, ಈ ರೋಮದಿಂದಾಗಿ, ಉಗುರಿನಿಂದಾಗಿ ಮತ್ತು ಚರ್ಮದಿಂದಾಗಿ ಏನಾಗಿದೆ, ಮುಚ್ಚಲ್ಪಟ್ಟಿದೆ. ಮತ್ತೆ ಇದೇನಾಗಿದೆ ದೇಹ ಅಂತ ಹೇಳಿದ್ರೆ ನವದ್ವಾರಂ ಶರನ್, ನಿರಂತರವಾಗಿ ಅಲ್ಲಿಂದ ಚರ್ಮದ ಮೂಲಕವಾಗಿ ಬೆವರು ಸುರಿದು ಹೋಗುತ್ತೆ, ಮಲಮೂತ್ರಗಳು ಸುರಿದು ಹೋಗುತ್ತೆ. ಕ್ಷರನ್ ಅಂದ್ರೆ ಸೋರಿ ಹೋಗುವಂಥದ್ದು. ದೇಹದಲ್ಲಿದ್ದಂಥ ಸತ್ವಗಳೆಲ್ಲವೂ ಕೂಡ ಹೊರಗೆ ಸೋರಿ ಹೋಗುತ್ತೆ. ನವದ್ವಾರಂ ಅಗಾರಮೇತತು, 9 ದ್ವಾರಗಳಿಂದಾಗಿ ಯುಕ್ತವಾಗಿರತಕ್ಕಂತಹ ಅಗಾರಂ ಏತತ್, ಅಗಾರ ಇದೊಂದು ಮನೆ. ಇದು ಅಗಾರಂ ಏತತ್. ವಿಣ್ಮೂತ್ರ ಪೂರ್ಣಂ, ವಿಟ್ ಅಂದ್ರೆ ಮಲ, ಮೂತ್ರ ಇವುಗಳಿಂದ ಪೂರ್ಣವಾದದ್ದು. ಇಂತಹ ಒಂದು ದೇಹವನ್ನ ಅನ್ಯ ನನಗಿಂತಲೂ ಮತ್ ಅನ್ನೋದು ಪಂಚಮಿ ಭಕ್ತಿ ಏಕವಚನ. ಮತ್ ನನಗಿಂತಲೂ ಅನ್ಯಾಕ ಬೇರೆಯವಳಾದಂತ ಯಾರು ತಾನೇ ಉಪೈತಿ ಇದನ್ನ ಸ್ವೀಕಾರ ಮಾಡುತ್ತಾಳೆ, ಇಷ್ಟಪಡುತ್ತಾಳೆ ಅಂದ್ರೆ ನನ್ನಂತ ವೇಶ್ಯಾಸ್ತ್ರೀ ಮಾತ್ರ ಹೀಗೆ ಮಲಮೂತ್ರಗಳಿಂದ ತುಂಬಿದಂತಹ, ರಕ್ತ ಮೂಳೆ ಮಲಮೂತ್ರಗಳಿಂದ ತುಂಬಿದಂತ ಈ ದೇಹವನ್ನ ಇಷ್ಟಪಡ್ತಾಳೆ. ಯಾಕಂದ್ರೆ ದೇಹದ ಪೋಷಣೆ ಚೆನ್ನಾಗಿದ್ದು ಅಂತ ಆದ್ರೆ ಆಗ ನನಗೆ ಚೆನ್ನಾಗಿ ದುಡ್ಡು ಬರುತ್ತೆ.
ಹಾಗಾಗಿ ದೇಹ ಪೋಷಣೆಗೋಸ್ಕರವಾಗಿ ನನ್ನಂತ ವೇಶ್ಯಾಸ್ತ್ರೀ ಬಿಟ್ಟು ಮತ್ತಾರೂ ಕೂಡ ಪರಿತಪಿಸುವುದಿಲ್ಲ. ನಾನು ಆ ದೇಹದ ಸಂರಕ್ಷಣೆ, ದೇಹದ ಪೋಷಣೆ ಅದಕ್ಕೋಸ್ಕರವಾಗಿಯೇ ನನ್ನ ಜೀವನವನ್ನ ಸಾಗಿಸಿಬಿಟ್ಟೆ ಎಂಬುದಾಗಿ ಆ ಪಶ್ಚಾತ್ತಾಪದ ನುಡಿಗಳನ್ನ ಅವಳು ಆಡ್ತಕ್ಕಂಥದ್ದು. ವಸ್ತುತಃ ಅವಳು ಅಪರೋಕ್ಷ ಜ್ಞಾನಿ, ವೇಶ್ಯಾಸ್ತ್ರೀ. ಅವಳು ಯಾವುದೋ ಒಂದು ಶಾಪವಶಾತು ವೇಶ್ಯೆಯಾಗಿ ಇದ್ದಾಳಷ್ಟೇ. ಆದ್ರೆ ಅವಳಿಗೆ ದೇಹದ ಬಗ್ಗೆ ವಿಪರೀತ ವ್ಯಾಮೋಹವು ಕೂಡ ಇಲ್ಲ. ಇಲ್ಲದೇ ಇದ್ದದ್ರಿಂದ ಹೀಗೆಲ್ಲ ಮಾತಾಡ್ತಾ ಇದ್ದಾಳಷ್ಟೇ ಅವಳು. ವ್ಯಾಖ್ಯಾನ ಓದ್ತೀನಿ, ಮತ್ತೆ ಅನ್ವಯ ನೋಡೋಣ. ತತಃ ಅನ್ಯೇಷಾಂ ತು ಭೌತಿಕ ಶರೀರತ್ವೇನ ಅನಿತ್ಯತ್ವಮೇವ ಇತ್ಯತಃ ಹೇಯತ್ವಮೇವ ಇತ್ಯತಃ ತೇ ನ ಜ್ಞಾನದಶಾಯಾಂ ಭಜನೀಯ ಇತ್ಯಾಶಯೇನ ಭಾಗವತಂ ಸ್ವರೂಪಂ ಅಜಾನದ್ಭಿಃ ಭಜನೀಯಾಃ ದೇಹಾಃ ಈದೃಶ ಸೌಂದರ್ಯಾದಿ ಉಪೇತಾಃ ಇತ್ಯಾಹ. ಅಂದರೆ ಅನ್ಯೇಷಾಂ ಅಂದ್ರೆ ಯಾರಿಗೆ ಇದರ ಅಧ್ಯಾತ್ಮದ ಜ್ಞಾನ ಇರೋದಿಲ್ಲ. ಅನ್ಯೇಷಾಂತು ಭೌತಿಕ ಶರೀರತ್ವೇನ, ಎಲ್ಲರದ್ದು ಕೂಡ ಭೌತಿಕ ಶರೀರ, ಭೂತಗಳಿಂದ ನಿರ್ಮಾಣವಾದದ್ದು. ಪೃಥ್ವಿ, ಅಪೋ, ತೇಜಸ್ಸು, ವಾಯು, ಆಕಾಶ, ಪಂಚಭೂತಗಳಿಂದ ನಿರ್ಮಾಣವಾದ ಶರೀರ. ಆ ಶರೀರತ್ವೇನ ಅನಿತ್ಯತ್ವಮೇವ, ಪಂಚಭೂತಗಳಿಗೆ ಹುಟ್ಟಿದೆ, ಅವುಗಳಿಗೂ ಸಾವು ಇದೆ. ಆ ಪಂಚಭೂತಗಳಿಂದ ನಿರ್ಮಾಣವಾದ ಈ ಶರೀರಕ್ಕೂ ಕೂಡ ಹುಟ್ಟಿರೋದ್ರಿಂದ ಸಾವು ಇದೆ. ಅನಿತ್ಯತ್ವಮೇವ ಇತ್ಯತಃ ಹೇಯತ್ವಮೇವ ಇತ್ಯತಃ. ಇದು ದೇಹ ಹೇಯ. ಹೇಯ ಅಂದ್ರೆ ಆತುಂ ಯೋಗ್ಯಂ. ಅದು ಯಾವತ್ತಿದ್ರೂ ಕೂಡ ಅದರ ಬಗ್ಗೆ ಅಭಿಮಾನವನ್ನ ಇಟ್ಕೊಳ್ಬಾರ್ದು, ಅಭಿಮಾನವನ್ನ ಬಿಡಬೇಕು. ಹೇಯತ್ವಮೇವ ಇತ್ಯತಃ ತೇ ನ ಜ್ಞಾನದಶಾಯಾಂ ಭಜನೀಯ. ಅಂದ್ರೆ ಭಗವತ್ ತತ್ವಜ್ಞಾನ ಬಂದ ಸಂದರ್ಭದಲ್ಲಿ ದೇಹದವನ್ನ ಸೇವಿಸಬಾರದು, ದೇಹದ ಬಗ್ಗೆ ಅಪೇಕ್ಷೆ ಇಟ್ಕೊಳ್ಬಾರ್ದು. ಇತ್ಯಾಶಯೇನ, ಈ ಆಶಯದಿಂದಾಗಿ ಭಾಗವತಂ ಸ್ವರೂಪಂ ಅಜಾನದ್ಭಿಃ, ಭಗವಂತನ ಸ್ವರೂಪ ಮತ್ತು ಭಗವತ್ ಭಕ್ತರ ಸ್ವರೂಪ ಭಾಗವತರು ಅದನ್ನ ತಿಳಿಯದೇ ಇದ್ದಂತ ವ್ಯಕ್ತಿಗಳಿಂದಾಗಿ ಅವ್ರು ಮಾತ್ರ, ಯಾರು ದೇವರ ಬಗ್ಗೆ ಭಗವತ್ ತತ್ವಜ್ಞಾನವನ್ನ ಪಡೆದಿರತಕ್ಕಂಥ ಅಪರೋಕ್ಷ ಜ್ಞಾನಿಗಳ ಬಗ್ಗೆ ಯಾರು ತಿಳ್ಕೊಂಡಿಲ್ವೋ ಅವ್ರು ಮಾತ್ರ ದೇಹದ ಬಯಕೆಯನ್ನು ಇಟ್ಕೊಂಡಿರ್ತಾರೆ. ಅಜಾನದ್ಭಿಃ ಭಜನೀಯಾಃ ದೇಹಾಃ ಈದೃಶ ಸೌಂದರ್ಯಾದಿ ಉಪೇತ. ಎಂಥ ಸೌಂದರ್ಯಯುಕ್ತವಾದದ್ದು, ಅಲ್ಲಿರುವುದೇನು ಅನ್ನೋದನ್ನ ಹೇಳ್ತಾ ಇದ್ದಾಳೆ. ಯದಸ್ತವಿಃ ಬಹಿಃ ತ್ವಚಾ ರೋಮಭಿಃ ನಖೈಃ ವಿನದ್ಧಂ. ಹೊರಗಡೆ ತ್ವಚಾ ರೋಮಭಿಃ, ಚರ್ಮ, ರೋಮ, ನಖ ಇವುಗಳಿಂದಾಗಿ ಪಿನದ್ಧಂ. ಪಿನದ್ಧಂ ನಾಮ ಆಚ್ಛಾದಿತ, ಮುಚ್ಚಲ್ಪಟ್ಟಿದೆ. ಅಂತಹ ಒಳಗಡೆ ವಂಶಾಹ ವೇಣವಃ. ವಂಶ ಅಂದ್ರೆ ವೇಣು ಅಂದ್ರೆ ಬ್ಯಾಂಬು. ವಂಶಾಹ ವಂಶ ಪ್ರೋತಾಹ ಅಂದ್ರೆ ಆ ಚಿಕ್ಕದಾಗಿ ಹಾಕಿರ್ತಕ್ಕಂಥವುಗಳು. ಅಂದ್ರೆ ಆ ದೊಡ್ಡ ದೊಡ್ಡ ದಪ್ಪದ ಬಿದಿರು ಬೇಕು, ಚಿಕ್ಕದ್ದು ಬೇಕಾಗತ್ತೆ. ದಪ್ಪದ್ದು ಚಿಕ್ಕದು ಬಿದಿರುಗಳು ವಂಶ ಪ್ರೋತಾಹ. ತಿರಶ್ಚೀನಾಹ ವೇಣವಾಹ, ಅಡ್ಡ ಹಾಕಿರ್ತಕ್ಕಂಥವುಗಳು. ಅಂದ್ರೆ ಈಗ ಸಾಮಾನ್ಯ ಹಂಚಿನ ಮನೆ ಅದನ್ನ ನೋಡಿದಾಗ, ಹಂಚಿನ ಮನೆ ಎಲ್ಲ ಈಗೆಲ್ಲ ಕಡೆ ಕಬ್ಬಣ ಹಾಕ್ತಾರೆ. ಸಾಮಾನ್ಯವಾಗಿ ಮೊದಲೆಲ್ಲ ಅಥವಾ ಹಳ್ಳಿಗಳ ಕಡೆ ಎಲ್ಲ ಬಿದಿರು ಅವುಗಳನ್ನು ಬಳಸಿ ಮಾಡ್ತಾ ಇದ್ದಿದ್ದು, ಹಂಚಿನ ಮನೆ ನಿರ್ಮಾಣ ಮಾಡ್ತಾ ಇದ್ದದ್ದು. ದಪ್ಪ ಬಿದಿರು, ಚಿಕ್ಕ ಬಿದಿರು ಅದನ್ನೆಲ್ಲ ಬಳಸಿ ಮಾಡ್ತಾ ಇದ್ರು. ಅವುಗಳಲ್ಲಿ ತೂಣಾಹ ಸರ್ವಾಧಾರ ಮಹಾನ್ ವಂಶಃ, ಎಲ್ಲ ಇಡೀ ಮನೆಗೆ ಆಧಾರವಾಗಿರ್ತಕ್ಕಂಥ ಕಂಬ ಮಹಾನ್ ವಂಶಃ. ದಪ್ಪದ ಬಿದಿರು ಇರಬಹುದು ಅಥವಾ ಇನ್ನು ಬೇರೆ ಮರದ ಕಂಬಗಳಿರಬಹುದು. ಹಾಗೆ ಅಸ್ಥಿವಿಹಿ, ಅಸ್ಥಿವಿಹಿ ಅಂದ್ರೆ ಮೂಳೆಗಳು, ಇಂಥ ದಪ್ಪ ಮೂಳೆ, ಸಣ್ಣ ಮೂಳೆ ಎಲ್ಲ ಇದ್ದಾವೆ. ನಿರ್ಮಿತ ವಂಶಾದಯ ಯಸ್ಮಿನ್, ಇವುಗಳಿಂದ ನಿರ್ಮಿತವಾಗಿರ್ತಕ್ಕಂಥ ವಂಶಾದಿಗಳು ಅಂದ್ರೆ ಅಂತ ಮೂಳೆ ಇತ್ಯಾದಿಗಳು ಇರತಕ್ಕಂಥದ್ದು ಈ ನಮ್ಮ ದೇಹ. ಶರಂತಿ ಶರನ್ನವದ್ವಾರ, ಕ್ಷರತ್ ಅಂದ್ರೆ ಶರತ್ ಸುರಿಯುತ್ತಿರುವಂತಹ, ನವದ್ವಾರೇ ಕ್ಷರನ್ನವದ್ವಾರಾಣಿ ಶರಂತಿ ಚ ತಾನಿ ನವದ್ವಾರಾಣಿ ಚ ಕ್ಷರನ್ನವದ್ವಾರಂ ಅಂತ. ಅಥವಾ ಕ್ಷರಂತಿ ಕ್ಷರತ್ ನವದ್ವಾರಂ ಯಸ್ಯ ತತ್ ಕ್ಷರನ್ನವದ್ವಾರಂ. ಸುರಿಯುತ್ತಿರುವ ನವದ್ವಾರ, ನವದ್ವಾರಗಳಿಂದಲೂ ಕೂಡ ನಮ್ಮ ಸ್ರೋತಸ್ಸು ಹೊರಗೆ ಹೋಗ್ತಾ ಇರುತ್ತೆ. ಸ್ರವಂತಿ ನವದ್ವಾರಾಣಿ ಯಸ್ಯ ತತ್. ಶರಂತಿ ನವದ್ವಾರಾಣಿ ಯಸ್ಯ ತತ್ ಕ್ಷರನ್ನವದ್ವಾರಂ, ಹಾಗೆ ಮಾಡ್ಕೊಳ್ಬೇಕು. ಶರಂತಿ ನವದ್ವಾರಂ ಯಸ್ಯ ತತ್, ಸುರಿಯುತ್ತಿರುವ ನವದ್ವಾರಗಳಿಂದ ಯುಕ್ತವಾದ ಈ ದೇಹ. ಈದೃಶಂ ಅಗಾರಂ, ಇಂತಹ ಒಂದು ಅಗಾರ. ಅಗಾರ ಮೇತತ್, ಅಗಾರ ಅಂದ್ರೆ ಮನೆ, ಗೃಹ. ಮತ್ತಃ ಜ್ಞಾನಶೂನ್ಯ, ನನಗಿಂತಲೂ ಕೂಡ, ಅಂದ್ರೆ ನನಗಿಂತಲೂ ಬೇರೆಯಾದಂತಹ ಜ್ಞಾನಶೂನ್ಯ, ಜ್ಞಾನವನ್ನ ರಹಿತವಾದಂತಹ ನನಗಿಂತ ಬೇರೆ ಯಾರು ತಾನೆ, ಜ್ಞಾನವನ್ನ ಹೊಂದಿರತಕ್ಕಂಥ ಬೇರೆ ಯಾರು ತಾನೆ. ಯಾ ಅನ್ಯ ಕಾಸ್ತ್ರಿ ಶೋಭನತೆಯ ಸ್ವೀಕುರ್ಯಾತ್, ಅದು ಮಂಗಳಮಯವಾದದ್ದು ಅಂತ ಹೇಗೆ ಸ್ವೀಕಾರ ಮಾಡ್ತಾಳೆ ಅಂದ್ರೆ, ಈ ದೇಹದ ಬಗ್ಗೆ ಯಾರು ಅಜ್ಞಾನಿಗಳು ಅವರೇ ವಿಪರೀತವಾಗಿರ್ತಕ್ಕಂಥ ವ್ಯಾಮೋಹವನ್ನ ಇಟ್ಕೊಳ್ತಾರೆ. ಜ್ಞಾನಿಗಳ ಯಾರು ಕೂಡ
ಅಥವಾ ಭಗವತ್ ತತ್ವಜ್ಞಾನವನ್ನ ಪಡಿಬೇಕು ಎಂಬ ಅಪೇಕ್ಷೆಯನ್ನು ಇಟ್ಕೊಂಡವರು ಯಾರೂ ಕೂಡ ದೇಹದ ಬಗ್ಗೆ ವಿಪರೀತವಾಗಿರತಕ್ಕಂತಹ ವ್ಯಾಮೋಹವನ್ನ ಇಟ್ಕೊಳ್ಳೋದಿಲ್ಲ. ದೇಹದ ಬಗ್ಗೆ ವಿಪರೀತವಾಗಿರತಕ್ಕಂಥ ವ್ಯಾಮೋಹ ಇಟ್ಕೊಂಡಿದ್ದಾರೆ ಅಂದ್ರೆ ಅವರು ಅಜ್ಞಾನಿಗಳು, ಅವರು ಮುಮುಕ್ಷುಗಳಲ್ಲ ಅಂತ ಅಭಿಪ್ರಾಯ. ಯತು ಯತು ಯಾವ ಈ ದೇಹವು ಅಸ್ಥಿವಿಹಿ ನಿರ್ಮಿತಂ, ಮೂಳೆಗಳಿಂದ ನಿರ್ಮಿತವಾದದ್ದು. ವಂಶ ಸ್ಥೂಣಂ, ವಂಶ ಅಂದ್ರೆ ಬಿದಿರುಗಳು, ಸ್ವಲ್ಪ ದಪ್ಪ ಬಿದಿರು. ವಂಶ ಸಪೂರವಾಗಿರ್ತಕ್ಕಂಥ ಬಿದಿರುಗಳು. ಸ್ಥೂಣ ದೊಡ್ಡ ದೊಡ್ಡ ಕಂಬಗಳಿಂದ ಯುಕ್ತವಾದದ್ದು. ಮತ್ತು ತ್ವಚಾ ರೋಮ ನಕೈಹಿ ಪಿನದ್ದಂ, ಚರ್ಮ ರೋಮ ಉಗುರು ಇವುಗಳಿಂದ ಮುಚ್ಚಲ್ಪಟ್ಟದ್ದು. ಶರನ್ನವದ್ವಾರಂ, ನಿರಂತರವಾಗಿ ಸುರಿಸುತ್ತಿರುವಂತಹ 9 ದ್ವಾರಗಳು, ರಸವನ್ನು ಸುರಿಸುತ್ತಿರುವಂತಹ 9 ದ್ವಾರಗಳು. ಅಂದ್ರೆ ಒಳಗಿನ ಒಂದು ಸತ್ವ ಸ್ರೋತಸ್ಸು ಅದೆಲ್ಲವೂ ಕೂಡ ಹೊರಗೆ ಹೋಗ್ತಾ ಇರುತ್ತೆ. ನಾವೆಷ್ಟೇ ಆಹಾರ ಇತ್ಯಾದಿ ಸ್ವೀಕಾರ ಮಾಡಿದ್ರು ಕೂಡ ನವದ್ವಾರಗಳ ಮೂಲಕವಾಗಿ ಅದು ಹೊರಗೆ ಹೋಗ್ತಾ ಇರುತ್ತೆ. ಅಂತಹ ಒಂದು ಅಗಾರ ವಿನ್ಮೂತ್ರ ಪೂರ್ಣಂ, ಮಲಮೂತ್ರಗಳಿಂದ ತುಂಬಿದಂತಹ ಏತತ್ ಅಗಾರಂ, ಈ ಒಂದು ಮನೆಯನ್ನು ಮತ್ ನನ್ನನ್ನ ಬಿಟ್ಟು ಅನ್ಯಾಕ ಬೇರೆ ಯಾರು ತಾನೆ ಉಪಯಿತಿ, ಉಪಯಿತಿ ಅಂದ್ರೆ ಹೊಂದುತ್ತಾಳೆ, ಇಷ್ಟಪಡುತ್ತಾಳೆ ಎಂಬುದಾಗಿ ಪಶ್ಚಾತ್ತಾಪ ಪಡತಕ್ಕಂಥ ಒಂದು ಪ್ರಸಂಗ.